ಇವತ್ತು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ನಮ್ಮ ಸಿದ್ಧಾರ್ಥ್ ಗೋಯಂಕ ಅವರು ನನ್ನನ್ನ ಕರೆದಿದ್ರು. ನಾನು ಕಾರ್ಯಕ್ರಮ ಏನು ಅಂತ ಕೇಳಿದೆ. ಸಾಮಾನ್ಯವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಅನ್ನುವಂಥದ್ದು ಗೊತ್ತಿತ್ತು. ಆದ್ರೆ ಯಾವ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮ? ಈ ದೇಶಕ್ಕೆ, ಈ ಸಮಾಜಕ್ಕೆ ತುಂಬಾ ಜನ ಬಲಿದಾನ ಕೊಟ್ಟಿದ್ದಾರೆ. ಅಂದ್ರೆ ನಮ್ಗಿರುವಂತಹ ಇತಿಹಾಸ ತುಂಬಾ ದೊಡ್ಡದು. ನಾನು ಡೆಕ್ಕನ್ ಹೆರಾಲ್ಡ್ ಅಲ್ಲಿ ಒಂದು ಆರ್ಟಿಕಲ್ ಓದ್ತಾ ಇದ್ದೆ. ಆ ಆರ್ಟಿಕಲ್ ನಲ್ಲವರು ನೋಡಿ, ಸಾಮಾನ್ಯವಾಗಿ ನಾವು ಹೇಳುವಾಗ ನಾವು 5,000 ವರ್ಷಗಳ ಹಳೆಯ ಸಂಸ್ಕೃತಿ ಅಂತ ಹೇಳ್ಬಿಡ್ತೀವಿ. ಆದ್ರೆ ಈ ಹ್ಯಾಡ್ ರಿಟನ್ ಇನ್ ದಟ್ ಆರ್ಟಿಕಲ್ stating that I invite you to get associated with me to search, to find out facts with all those events which went at that point of time. ಏನೇನು ಹೇಳ್ತಾರೆ? meteor, directions of the rivers, ಮತ್ತು ಅವತ್ತು ನಡೆದಂತಹ ಎಕ್ಲಿಪ್ಸ್, ಇದೆಲ್ಲದರ ಆಧಾರದ ಮೇಲೆ ಆತ ಬರೀತಾರೆ. ಮಹಾಭಾರತವೇ 7,500 ವರ್ಷಗಳಾಗಿದೆ. ರಾಮಾಯಣಕ್ಕೆ 12,100 ವರ್ಷ ಆಗಿದೆ. ನಾನು ಈ ಆರ್ಟಿಕಲ್ ನಲ್ಲಿ ಬರೀತಾ ಇರೋದು ಸುಮ್ಮನೆ ಅಲ್ಲ, ನಾನು ಇದಕ್ಕಾಗಿ ಬಹಳ ಪರಿಶ್ರಮ ಪಟ್ಟಿದ್ದೀನಿ. ನಾನು ಇದನ್ನ ದಾಖಲೆಗಳ ಸಮೇತ ನಿಮ್ ಮುಂದೆ ಇಡ್ತೀನಿ. ನಿಮಗೆ ನಾನು ಹೇಳೋದನ್ನ ನಂಬಬೇಕು ಅಂತಿಲ್ಲ. ನನ್ನ ಜೊತೆನಲ್ಲಿ ನೀವು ಕೂಡ ಇದರ ಅನ್ವೇಷಣೆಯನ್ನ ಮಾಡಬೇಕು ಅನ್ನುವಂತಹ ಮಾತುಗಳನ್ನ ಅದನ್ನು ಬರೀತಾರೆ. ಜ್ಞಾನ ವಿಜ್ಞಾನ ವಿದ್ಯಾಪೀಠ ಶಾಲೆಯು ಪದ್ಮನಾಭ ನಗರದಲ್ಲಿದೆ. ಇಲ್ಲಿ ನಾವು ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಕಲ್ಚರಲ್ ಆಕ್ಟಿವಿಟೀಸ್ ಅಥವಾ ಕೋಕರಿಕ್ಯುಲರ್ ಆಕ್ಟಿವಿಟೀಸ್ ಮಾಡಿಸ್ತೀವಿ. ಈ ದಿನ ನಮ್ಮ ಶಾಲೆಯ ಮಕ್ಕಳು 36 ಜನ ಮಕ್ಕಳು ರಾಜಸ್ಥಾನದಿಂದ ಬಂದಿರುವಂತಹ ಒಬ್ಬರು ಗುರುಗಳು ಹೇಳಿಕೊಟ್ಟಿರುವಂತಹ ಒಂದು ಪನ್ನಾದಾಯಿ ಅಂತ ಒಂದು ಕಥೆಯನ್ನು ಇವತ್ತು ಡ್ಯಾನ್ಸ್ ಡ್ರಾಮಾದು ಎನಾಕ್ಟ್ ಮಾಡ್ತಾ ಇದ್ದಾರೆ, ನಿತ್ಯರೂಪಕನ. ಇಲ್ಲಿ ಏನು ಅಂತಂದರೆ, ಒಂದು ರಾಜ್ಯಕ್ಕೋಸ್ಕರ ಅಥವಾ ರಾಷ್ಟ್ರಕ್ಕೋಸ್ಕರ ತನ್ನ ಮಗನನ್ನೇ ತ್ಯಾಗ ಮಾಡುವಂತಹ ಒಂದು ತಾಯಿಯ ಒಂದು ಕಥೆಯನ್ನು ಇವತ್ತು ನಾವು ತಗೊಂಡಿದ್ದೀವಿ. ಇದು ಒಟ್ಟು ಒಂದು 40 ನಿಮಿಷದ ಒಂದು ಪ್ರೋಗ್ರಾಮು. ಬಟ್ ನಮಗೇನಾಗತ್ತೆ ಅಂದರೆ, ಈ ಪ್ರೋಗ್ರಾಮ್ ಮುಗಿಯೋಷ್ಟೊತ್ತಿಗೆ ನಮ್ಗೆ ಎಷ್ಟು ರಾಷ್ಟ್ರಭಕ್ತಿ ಬೇಕು, ನಮ್ಮ ದೇಶದ ಬಗ್ಗೆ ನಮ್ಗೆ ಎಷ್ಟು ಅಭಿಮಾನ ಇರಬೇಕು ಅನ್ನೋದೊಂದು ಗೊತ್ತಾಗುತ್ತೆ. ಆ ರೀತಿ ಒಂದು ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಅದನ್ನು ನಮ್ಮ ಮಕ್ಕಳು ಮಾಡ್ತಾ ಇದ್ದಾರೆ ಇವತ್ತು. ಅದಕ್ಕೆ ಆತ್ಮಾರಾಮ್ ಅಂತ ರಾಜಸ್ಥಾನದಿಂದ ಬಂದಿರೋ ಶಿಕ್ಷಕರು ಅದನ್ನು ಗೈಡ್ ಮಾಡಿದ್ದಾರೆ. ಮತ್ತು ನಮ್ಮ ಶಾಲೆಯ ಶಿಕ್ಷಕರಾದ ವಾಸುದೇವ್ ಮತ್ತು ವಿನಂತಿನವರು ಅವ್ರಿಗೆ ಸಹಕಾರ ಕೊಟ್ಟು ಮಕ್ಕಳನ್ನೆಲ್ಲ ತಯಾರು ಮಾಡಿದ್ದಾರೆ. ಈ ಒಂದು ಪ್ರೋಗ್ರಾಮನ್ನು ನೋಡಿ ನೀವು ಸಂತಸ ಪಡಿ. ತುಂಬ ಒಳ್ಳೆಯ ಪ್ರೋಗ್ರಾಮ್ ಇದು. Namaskar. From Kesaria side, we are holding this event on the life of Pannadai. It is a folk dance. Pannadai plays a very central role in our nation's rich history of sacrifice. The contribution she made to the national cause, that is something that cannot be forgotten. So we want to retell the story in a contemporary form to today's youth. That is why from Kesaria restaurant we are organizing this event.